ఒక వైపు ఉంది. ದೇವಜನರು చెదిరి ಹೋಗಿದ್ದಾರೆ. దేవుని ప్రజలు చెదిరిపోయారు. ಅವ್ರಿಗೆ ಆಗ್ತಾ ಇಲ್ಲ. వీరికి అయితలే. ದೇವರ 16ರಿಂದ 19ನೇ ವಾಕ್ಯವರೆಗೂ ಓದಿ ನೋಡಿಕೊಳ್ಳಿ. 16 నుంచి 19ನೇ ವಾಕ್యం ನಾನು ಅವರನ್ನೆಲ್ಲ ತಿರುಗಿ ಕಟ್ಟಿ ಎಬ್ಬಿಸ್ತೇನೆ. నేను మరలా వారిని కట్టి ಅವರನ್ನೆಲ್ಲ ಒಂದು ಮಾಡುತ್ತೇನೆ. వారిని ఒకటి చేస్తా. ಸಭೆ ಇವತ್ತು చెదిరి ಹೋಗಿರಬಹುದು. సంఘం ఇప్పుడు చెదిరిపోయింది. ಅನೇಕ ಜನರು ಬರದೇ ಇರಬಹುದು. ಅನೇಕ ಮಂದಿ ರಾಕುಂಡవచ్చు. ದೇವರೇ ನಾನು ಸಭೆಯನ್ನು ಒಂದು ಮಾಡುತ್ತೇನೆ. నేను సంఘముని ఒకటి ಹೇಗೆ చేస్తా. 12 ಗೋತ್ರಗಳನ್ನು ಒಂದು ಮಾಡಿದನೋ ఎలాగ 12 గోత్రాలు ఒకటి చేశానో ಅದು 2 ಭಾಗವಾಗಿ ವಿಂಗಡಿಸಲ್ಪಟ್ಟವು. 2 భాగాలుగా వింగడించిన ನಾನು ಅವರನ್ನು ಬಿಡುವುದಿಲ್ಲ. నేను వారిని వదిలిపెట్టను. ಆಮೆನ್. ಯೋಸೇಫನು ಎಫ್ರಾಯೀಮನನ್ನು ಬಿಡುವುದಿಲ್ಲ. ಯೋಸೇಫು ಎಫ್ರಾಯೀಮನನ್ನು ಮನಸ್ಸೆ ಗೋತ್ರನ ಎಫ್ರಾಯೀಮ ಗೋತ್ರ ಬಿಡುವುದಿಲ್ಲ. ಮನಸ್ಸೆ ಗೋತ್ರ ಈ ಎಫ್ರಾಯೀಮ ಎಲ್ಲ ಗೋತ್ರಗಳನ್ನು ಒಂದಾಗಿ ಮಾಡುತ್ತಾನೆ. ತಿರುಗಿ ನಾನು ಕಟ್ಟುತ್ತೇನೆ. ತಿರುಗಿ ಮಹಿಮೆ ಪಡುತ್ತೇನೆ. ಇವರು ಒಂದಾಗಿ ಸೇರಿ ದೇವರ ನಾಮವನ್ನು ಮಹಿಮೆ ಪಡಿಸುತ್ತಾರೆ. ಪ್ರಭು ನಾಮವನ್ನು ಮಹಿಮೆ ಪಡಿಸುತ್ತಾರೆ. ಹಲ್ಲೆಲೂಯಾ. ಎಷ್ಟು ಜನ ಸಂತೋಷವಾಗಿದ್ದೀರಾ? ದೇವರು ನಮ್ಮನ್ನು ಒಂದು ಮಾಡುತ್ತಾನೆ. ಸಭೆ ಒಂದು